ನಾನು 2023ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಬರೆದೆ. ಅದರ ಅಧ್ಯಕ್ಷನಾಗಿದ್ದೆ. ನಮ್ಮ ಹಿರಿಯರು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದೆ. ನಾನು ಮಂಗಳೂರಿಗೆ ಬಂದು ಇಲ್ಲಿ ಬೇರೆ ಬೇರೆ ವರ್ಗದ ಜನರನ್ನೆಲ್ಲ, ಸಮಾಜದ ಎಲ್ಲ ವರ್ಗದ ಜನರನ್ನ ಭೇಟಿ ಮಾಡಿದೆ. ಆಗ ಯಾರು ಇಲ್ಲಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಬರಬೇಕಾದಂಥವರು ಚೇಂಬರ್ ಆಫ್ ಕಾಮರ್ಸಿನ ಪ್ರತಿನಿಧಿಗಳು, ಅನೇಕ ಶಿಕ್ಷಣ ಸಂಸ್ಥೆಗಳು, ಸಮಾಜದ ಅನೇಕ ಭಾಗದ ಜನ, ವಿಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನ ನನ್ನನ್ನು ಭೇಟಿ ಮಾಡಿದರು. ಅವರು ಒಂದು ಮಾತು ಹೇಳಿದರು, ಸ್ವಾಮಿ, ಇವತ್ತು ಎಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂದರೆ, ನಮ್ಮ ಮಕ್ಕಳನ್ನು ನಾವು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓದಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕು, ಮತ್ತೊಂದು ಕಡೆ ಕಳಿಸ್ಬೇಕು ಅಂತ ವಾತಾವರಣ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ. ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಏನು ಬರ್ಕೊಳ್ತಿರೋ ಚಿಂತೆ ಇಲ್ಲ, ಆದರೆ ನಿಮ್ಮ ಸರ್ಕಾರ ಬಂದರೆ ನೀವು ಇಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನನಗೆ ಹೇಳಿದರು. ಅದಕ್ಕೂ ಮುಂಚೆ 2013ರಲ್ಲಿ ನಾವು ಇಲ್ಲಿ ಒಂದು ಪಾದಯಾತ್ರೆ ಮಾಡಿದ್ವು. ನಮ್ಮ ಪಕ್ಷದ ವತಿಯಿಂದ ಒಂದು ಪಾದಯಾತ್ರೆಯನ್ನು ಮಾಡಿದ್ವು. ನಾನೇ ಅವತ್ತು ಅಧ್ಯಕ್ಷನಿದ್ದೆ. ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ, ಉಳ್ಳಾಳದಿಂದ ಮಲ್ಪೆವರೆಗೂ ಪಾದಯಾತ್ರೆ ಮಾಡಿದ್ವು. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಶಾಂತಿ ನೆಲೆಸಬೇಕು. ಇವತ್ತು ಆ ಕಾರಣಕ್ಕಾಗಿ ನಾವು ಈ ಕಾರ್ಯಪಡೆಯನ್ನ, ವಿಶೇಷ ಕಾರ್ಯಪಡೆಯನ್ನ ನಾವು ಮಾಡಿದ್ದೇವೆ. ಅಗತ್ಯ ಅನಗತ್ಯ ಪ್ರಶ್ನೆ, ಟೀಕೆ, ಟಿಪ್ಪಣಿಗಳಿಗೆ ನಾನು ಹೋಗೋದಿಲ್ಲ. ಅನೇಕ ಜನ ಇದನ್ನ ಟೀಕೆ ಮಾಡಬಹುದು ಬೇಕಾದ್ರೆ, ಆದ್ರೆ ಇದರ ಅಗತ್ಯತೆ ಇದೆ ಅನ್ನೋದನ್ನ ಸಮಾಜ ಒಪ್ಕೊಳ್ಳುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಆದ್ರೆ ಕರ್ನಾಟಕದಲ್ಲಿ ಶಾಂತಿ ಆಗುತ್ತೆ. ಅದು ನನ್ನ ಉದ್ದೇಶ. ಅದಕ್ಕಾಗಿ ಇವತ್ತು ಈ ಕಾರ್ಯಪಡೆಯನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ನನಗೆ ಮಾನ್ಯ ಡೈರೆಕ್ಟರ್ ಜನರಲ್ ಅವರು, DG ಅವರು ಹೇಳಿದ್ರು. ಇದನ್ನ ಇಲ್ಲಿಗೆ ನಾವು ನಿಲ್ಲಿಸೋದಿಲ್ಲ. ಇದನ್ನ ಅಗತ್ಯ ಬಿದ್ದರೆ ಇನ್ನೂ ಸಂಖ್ಯೆಯನ್ನು ಹೆಚ್ಚು ಮಾಡ್ತೇವೆ. ಹಾಗಾಗಿ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಮುದಾಯಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದು, ತಾವೆಲ್ಲರೂ ಸಹಕರಿಸಬೇಕು. ಈ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವೇನು ಹೇಳ್ಕೊಳ್ತೀವಿ, ಕುವೆಂಪು ಅವರು ಏನು ಹೇಳಿದರು, ಅದನ್ನ ಈ ಭಾಗದಲ್ಲಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು. ನಾವು ಯಾರು ಕೂಡ ಇಂತಹ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ, ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ದೇವರಲ್ಲಿ ಅರ್ಜಿ ಹಾಕಿಲ್ವಾ? ಆಗೀಗ ಹಾಕಿದ್ವಾ ನಾವು? ಇದು ಪ್ರಕೃತಿಯ ನಿಯಮ, ನಾವು ಮಾಡಿಕೊಂಡಿರೋದು. ಯಾವ ಧರ್ಮ, ಯಾವ ಜಾತಿ, ಇದು ನಮ್ಮದು, ನಾವು ಮಾಡಿಕೊಂಡಿರೋದು. ಆದರೆ ಇದನ್ನು ನಾವು ದೊಡ್ಡದು ಮಾಡಿ ನೀನು ಬೇರೆ ನಾನು ಬೇರೆ ಅಂತ ಹೇಳಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಲ್ಲದು. ಅದಕ್ಕಾಗಿಯೇ ನಮ್ಮ ಹಿರಿಯರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಸಂವಿಧಾನದಲ್ಲಿ ಯಾಕೆ ಬರೆದಿದ್ದಾರೆ ಅಂದ್ರೆ, ಅವ್ರಿಗೆ ಗೊತ್ತಿದ್ದೇ ಬರೆದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹೌದಪ್ಪ, ನಾವೆಲ್ಲರೂ ಕೂಡ ಬೇರೆ ಬೇರೆ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಯಾವ ಧರ್ಮದ ನೀತಿಗಳನ್ನ, ಕಾರ್ಯಗಳನ್ನ ನಂಬ್ತೀನಿ, ನಂದದು, ನನ್ನ ವೈಯಕ್ತಿಕ ಅದು. ಆದ್ರೆ ಅದೇ ಒಂದು ದೊಡ್ಡ ಮಹಾ ಅಪರಾಧ ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದಾದ್ರೆ, ನೀವು ಸಂವಿಧಾನಕ್ಕೂ ಬೆಲೆ ಕೊಟ್ಟ ಹಾಗಾಗೋದಿಲ್ಲ, ಸಮಾಜಕ್ಕೂ ಬೆಲೆ ಕೊಟ್ಟಾಗ ಆಗೋದಿಲ್ಲ. ಆದ್ರಿಂದ ಜನಸಮುದಾಯದಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನೀವು ಒಂದು ಸಂವಿಧಾನಕ್ಕೆ ಗೌರವ ಕೊಡಬೇಕು ಮತ್ತು ಅವರವರ ಭಾವನೆಗಳಿಗೆ ಗೌರವ ಕೊಡಬೇಕು. ಹಾಗಾಗಿ ಇವತ್ತು ಆ ರೀತಿಯಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಇದನ್ನ ಕಾರ್ಯಪಡೆಯನ್ನ ಮಾಡಿದ್ದೇವೆ.
ನನಗೆ ಯಾರೋ ಕೇಳಿದ್ರು, ಏನು ಇಡೀ ರಾಜ್ಯದಲ್ಲಿ ಮಾಡ್ತೀರಾ? ಅಗತ್ಯ ಬಿದ್ದರೆ ಮಾಡ್ತೀವಿ. ಆದರೆ ನಮಗೆ ಈ ಮೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ, ಈ ಮೂರು ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಏನು ಚಟುವಟಿಕೆಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಈ ಫೋಕಸ್ ಅನ್ನು ಮಾಡಿದ್ದೇವೆ. ಅಗತ್ಯ ಬೀಳೋದಿಲ್ಲ ಅಂತ ನನಗನ್ಸುತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಯಾಕೆಂದರೆ ಅದು ಅಲ್ಲಿಯ ವಾತಾವರಣಗಳೇ ಬೇರೆ ಬೇರೆ ಇದ್ದಾವೆ. ಹಾಗಾಗಿ ಅದರ ಅಗತ್ಯ ಬರೋದಿಲ್ಲ. ಆದರೆ ಈ ಮೂರು ಜಿಲ್ಲೆಯಲ್ಲಿ ಕೂಡ ಹೆಚ್ಚು ಕಾಲ ಇದರ ಅಗತ್ಯತೆ ಇರೋದಿಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ನಾನು ಸಾರ್ವಜನಿಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಅವರೆಲ್ಲರಲ್ಲೂ ವಿನಂತಿ ಮಾಡೋದಿಷ್ಟೇ, ತಾವು ಸಹಕರಿಸಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.